ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ನಾನು ಸುಳ್ಗೋಡು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಹಾಗೂ 10 ವರ್ಷಗಳಿಂದ ಸದಸ್ಯನಾಗಿ ಇಲ್ಲಿ ಕೆಲಸ ಮಾಡಿದ್ದೀನಿ. ಪಂಚಾಯತಿಲಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಈಗ ತಾವು ಸದಸ್ಯನಾಗಿ ಕೆಲಸಗಳನ್ನ ಮಾಡಿದ್ರಿ. ಈ ಒಂದು ಭಾಗದ ಸಮಸ್ಯೆಗಳು, ಜನರ ಸಮಸ್ಯೆಗಳು ನಿಮ್ಗೆ ಬಹಳಷ್ಟು ಗೊತ್ತಿರಬಹುದು. ಯಾಕಂದ್ರೆ ಇದು ಮಾದರಿಯತ್ತ ಸಾಕ್ತಕ್ಕಂತ ಒಂದು ಇದರಲ್ಲಿ ಸವಾಲುಗಳನ್ನ ಹೆಚ್ಚಾಗಿರುತ್ತೆ. ಯಾವ ರೀತಿ ಸವಾಲುಗಳೆಲ್ಲ ಈ ಪಂಚಾಯತಿ ಭಾಗದ ಜನರಿಗೆ? ಪಂಚಾಯತಿ ಜನರಿಗೆ ಸವಾಲುಗಳು ಅಂದ್ರೆ, ನಾನು 2010ರಲ್ಲಿ ಪಂಚಾಯತ್ ಸದಸ್ಯನಾದಾಗ ಬರುವಂತ ಅನುದಾನಗಳೇ ಬೇರೆ ಇತ್ತು. ಇದು ಎರಡನೇ ಅವಧಿಯಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಬರುವಂತ ಅನುದಾನಗಳಲ್ಲಿ ವ್ಯತ್ಯಾಸಗಳಿದೆ. ಅವಾಗ ಕೇಂದ್ರ ಸರ್ಕಾರದಲ್ಲಿ 13 ಫೈನಾನ್ಸ್ ಅಂತ ಇತ್ತು. ನೇರವಾದ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಅದನ್ನು ನಿರ್ವಹಣೆ ಮಾಡುವ ಶಕ್ತಿ ಸಾಮರ್ಥ್ಯಗಳನ್ನು ಅದು ನೇರವಾಗಿ ಕೊಟ್ಟಿತ್ತು. ಆದ್ರೆ 14 ಫೈನಾನ್ಸ್ 15 ಫೈನಾನ್ಸ್ ಅಂತ ಯಾವಾಗ ಬಂತೋ ಅವಾಗ ಅದಕ್ಕೆ ಗೈಡ್ ಲೈನ್ ಗಳನ್ನ ಕೊಡಕ್ ಶುರು ಮಾಡೋದು. ಅವಾಗ ಏನಾಯ್ತು, ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಅದನ್ನ ನಿರ್ವಹಣೆಯನ್ನ ಮಾಡ್ಬೇಕಾದ್ರೆ ಅವರಿಗೆ ಒಂದು ಗೈಡ್ ಲೈನ್ ಮೂಲಕವಾಗಿ ಖರ್ಚು ಮಾಡ್ಬೇಕಾಯ್ತು. ಅದು ಕಡಿವಾಣ ಹಾಕ್ತಂಗೆ, ಪಂಚಾಯತಿಯ ಸದಸ್ಯ ಮತ್ತೆ ಅಧ್ಯಕ್ಷ ಸದಸ್ಯರಿಗೆ ಕಡಿವಾಣ ಹಾಕ್ತಂಗೆ ಆಯ್ತು. ನಿರ್ದಿಷ್ಟವಾಗಿ ಇಂಥದಕ್ಕೆ ಹಣವನ್ನು ಇಷ್ಟನ್ನ ಕೊಡಬೇಕು ಅನ್ನೋದು ರೀತಿಯಲ್ಲಿ ಬಂತು ಆದೇಶ. ಅದನ್ನ ಪರಿಪಾಲನೆ ಮಾಡ್ಬೋದು. ಆದ್ರೆ ನನಗೆ ಗೊತ್ತಿರುವ ಹಾಗೆ ಗ್ರಾಮ ಪಂಚಾಯತಿಗಳಲ್ಲಿ ಗೌರವಯುತವಾಗಿ ನಾನು ಅಧ್ಯಕ್ಷ ಸದಸ್ಯರು ಕೂತಿದ್ದೀವಿ ಅಂದ್ರೆ ಅದು NREG ಒಂದೇ. NREG ಇಂದ ಒಂದಿಷ್ಟು ಅನುದಾನಗಳು ಬಂದಿದ್ದರಿಂದ ಎಲ್ಲ ಪಂಚಾಯತಿಗಳು ನನ್ನಂತಲ್ಲ, ಈ ಕರ್ನಾಟಕ ರಾಜ್ಯಾದ್ಯಂತ ಇರುವಂತ ಪಂಚಾಯತಿಗಳು ಗಟ್ಟಿಯಾಗಿ ನಿಂತಿದ್ರೆ ಅದು NREG ಅನುದಾನ ಅಂತ ಹೇಳ್ಬೋದು. ಬಿಟ್ರೆ ಬೇರೆ ಅನುದಾನಗಳು ಬಂದಿಲ್ಲ. ಗ್ರಾಮದ ಅದರಲ್ಲೂ ಈ ನಮ್ಮ ಮಲೆನಾಡು ಭಾಗಗಳಲ್ಲಿ ಅಂದ್ರೆ ಗುಡ್ಡಗಾಡು ಪ್ರದೇಶಗಳು, ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ನೂರಾರು ರೀತಿಯ ಸಮಸ್ಯೆಗಳಿದಾವೆ. ಏನಂದ್ರೆ ಬಾವಿಗಳ ಕೊರತೆ, ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗುತ್ತೆ. ಈಗ ಅದಕ್ಕೆ ಜಲ್ ಜೀವನ್ ಮಿಷನ್ ಅಂತ ತಂದ್ರು. ಅದು ಪರಿಪೂರ್ಣತೆ ನಾನು ಕಾಣಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಗುಡ್ಡಗಾಡು ಪ್ರದೇಶ, ಮೀಟರ್ ಗಟ್ಲೆ ಪೈಪ್ ಪಡ್ಕೋಗಿ ಅವರಿಗೆಲ್ಲ ಮನೆ ಮನೆಗೆ ಗಂಗೆಯನ್ನು ಕೊಡಕ್ ಆಗಲ್ಲ. ಎಲ್ಲೋ ಒಂದಿಷ್ಟು ಒಂದು ಕೂಡು ಮನೆ ಅಂದ್ರೆ ಏನಿರ್ತಾವೋ ಒಂದೇ ಕಡೆ ಮನೆಗಳಿರ್ತಾವ, ಅಲ್ಲಿಗೆ ಜಲ್ ಜೀವನ್ ಮಿಷನ್ ನೀರು ಕೊಡ್ಬೋದು. ಬಿಟ್ರೆ ಈ ಗುಡ್ಡಗಾಡು ಪ್ರದೇಶದಲ್ಲಿ ನಮ್ಮಲ್ಲಿ 3 ಕಿಲೋಮೀಟರ್ ಒಂದೊಂದು ಮನೆಗಳು ಇರ್ತವೆ, ಅಲ್ಲಿಗೆಲ್ಲ ಪೈಪ್ ಎಳ್ಕೋ ಸಾಧ್ಯತೆಗಳು ಕಡಿಮೆ. ಹಾಗಾಗಿ ಅದು ಫೇಲಿಯರ್ ಅಂತ ನಾನು ನೇರವಾಗಿ ಹೇಳ್ತೀನಿ. ಹಾಗಾಗಿ ಪಂಚಾಯತಿಗಳಿಗೆ ಅನುದಾನವನ್ನ ನೇರವಾಗಿ ಕೊಡಬೇಕು, ಮತ್ತೆ ಸ್ವತಂತ್ರತೆಯನ್ನು ಕೊಡಬೇಕು ಅದನ್ನು ಖರ್ಚು ಮಾಡ್ಲಿಕ್ಕೆ. ಅಲ್ಲಿಗೆ ಅವಶ್ಯಕತೆ ಇರುವಂತಹ ಹಣವನ್ನ ಆ ಪಂಚಾಯಿತಿಯ ಸದಸ್ಯರು ಮತ್ತು ಆ ಗ್ರಾಮದ ಜನರು ನಿರ್ಣಯವನ್ನು ತಗೊಂಡು, ಗ್ರಾಮ ಸಭೆಯಲ್ಲಿ ನಿರ್ಣಯವನ್ನು ತಗೊಂಡು ಖರ್ಚನ್ನು ಮಾಡುವಂತ ಅಧಿಕಾರವನ್ನ ಕೊಡೋದು ಸೂಕ್ತ ಅನ್ನೋ ನನ್ನ ಅಭಿಪ್ರಾಯ. ಸರಿಗ ನಿಮ್ಮ ಪಂಚಾಯತಿ ವ್ಯಾಪ್ತಿ ಹೊಸನಗರ, ಒಂದ್ ಕಡೆ ತೀರ್ಥಹಳ್ಳಿ ಕ್ಷೇತ್ರನೂ ಕೂಡ ಅಂತಕ್ಕಂತ ಹೇಳ್ತೀರಿ. ಇವೆರಡರ ಮಧ್ಯೆ ಯಾವ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಕ್ಕಂಥದ್ದಾಗಿದೆ? ಸರ್, ನಮ್ಮ ಮೇಜರ್ ಸಮಸ್ಯೆ ಅಂದ್ರೆ ಇಲ್ಲಿಯ ನಮ್ಮ ಪಂಚಾಯಿತಿ ಅಭಿವೃದ್ಧಿಗಳಲ್ಲಿಯೂ ನಮ್ಗೆ ಕುಂಠಿತ ಕಾಣ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ಭಾಗ ಮಾನಿ ಡ್ಯಾಮ್ ಒಂದು ಅಣೆಕಟ್ಟಾಗುತ್ತೆ. ಏನು ಹೊರಾಯಿ ಜಲವಿದ್ಯುತ್ ಸ್ಥಾವರ ಆಯ್ತು, ಅವಾಗ ಏನಾಯ್ತು, ಒಂದು ಭಾಗ ಜಲಾವೃತ ಆಯ್ತು, ಒಂದು ಭಾಗದಲ್ಲಿ ಮಾತ್ರ ಜನವಾಸವಾಗಿದ್ದು. ಇದೇನಾಯ್ತು, ತೀರ್ಥಹಳ್ಳಿ ತಾಲೂಕು ಕ್ಷೇತ್ರ ತೀರ್ಥಹಳ್ಳಿ ಆಗಿದೆ, ತಾಲೂಕು ನೋಡಿದ್ರೆ ಹೊಸನಗರ. ನಾವು ಯಾವುದೇ ಕಚೇರಿಯ ಕೆಲಸಕ್ಕಾಗಿ ಮಾತ್ರ ನಾವು ನಿಮಿತ್ತವಾಗಿ ನಾವು ಹೊಸನಗರಕ್ಕೆ ಹೋಗ್ಬೇಕು. ಬಿಟ್ರೆ ಮತ್ತುಳಿದ ಎಲ್ಲ ಕೆಲಸಗಳನ್ನು ನಾವು ನಿಯರೆಸ್ಟ್ ಇರುವಂತ ತೀರ್ಥಹಳ್ಳಿ, ಹತ್ರದಲ್ಲಿ ಇರುವಂತ ತೀರ್ಥಹಳ್ಳಿಗೆ ಹೋಗ್ತೀವಿ. ಬಿಟ್ರೆ ಹೊಸನಗರಕ್ಕೆ ಯಾರು ಹೋಗಲ್ಲ. ನನ್ನ ಗ್ರಾಮದ ಪ್ರತಿಯೊಂದು ವಿದ್ಯಾರ್ಥಿ ಸಮೇತ ತೀರ್ಥಹಳ್ಳಿಗೆ ಹೋಗ್ತಾರೆ. ಪ್ರಥಮ ದರ್ಜೆ ಕಾಲೇಜಿಗೆ ಸೇರೋದು ತೀರ್ಥಹಳ್ಳಿ, ಮತ್ತೆ ಪದವಿ ಸಮೇತ ತೀರ್ಥಹಳ್ಳಿ ಕಾಲೇಜುಗಳಲ್ಲೇ ಮಾಡ್ತಾರೆ. ಈಗ ತೀರ್ಥಹಳ್ಳಿಗೂ ಮತ್ತೆ ಹೊಸನಗರಕ್ಕೂ ಕೂಡ ವ್ಯತ್ಯಾಸ ಏನಂದ್ರೆ, ದೂರದ ಡಿಸ್ಟೆನ್ಸ್ ಒಂದ್ ಕಡೆ ಆಗೋಗಿಲ್ಲ. ಈಗ ಸೌಲಭ್ಯಗಳನ್ನು ಕೂಡ ತಮಗೆ ಸಾಕಷ್ಟು ತೀರ್ಥಹಳ್ಳಿಯಲ್ಲಿ ಸಿಗ್ತಾ ಇದೆ ಅಂತ ತಾವು ಹೇಳ್ತಾ ಇದ್ರಿ. ಸರ್, ನಮಗೆ ತೀರ್ಥಹಳ್ಳಿ ನಿಯರ್ ಬೈ 25 ಕಿಲೋಮೀಟರ್ ಆಗುತ್ತೆ, ಹೊಸನಗರ 40 ಕಿಲೋಮೀಟರ್ ಆಗುತ್ತೆ, 40 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಅತಿ ಸಮೀಪದಲ್ಲಿರುವಂತಹ ಪಟ್ಟಣವನ್ನ ಹರಿಸಿ ಹೋಗ್ತಾರೆ. ಬಿಟ್ರೆ ಅತಿ ದೂರದಲ್ಲಿರುವಂತಹ ಪಟ್ಟಣವನ್ನು ಹರಿಸಿ ಯಾರು ಗ್ರಾಮದ ಪ್ರಜೆಗಳು ಹೋಗಲ್ಲ. ಹಾಗಾಗಿ ಅತಿ ಸಮೀಪದಲ್ಲಿರುವಂತಹ ತೀರ್ಥಹಳ್ಳಿಗೆ ಇಲ್ಲಿಯ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾರೆ. ಹಾಗೆ ಮತ್ತೆ ಇಲ್ಲಿರುವಂತ ಜನರು ಸಮೇತನು, ಗ್ರಾಮದ ಎಲ್ಲ ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಸೋಮವಾರ ಸಂತೆ ತೀರ್ಥಹಳ್ಳಿಯಲ್ಲಿ ನಡೆಯುತ್ತೆ. ಸೋಮವಾರದ ಸಂತೆಗೆ ತೀರ್ಥಹಳ್ಳಿಗೆ ಹೋಗ್ತಾರೆ. ಬಿಟ್ರೆ ಭಾನುವಾರದ ಸಂತೆ ಹೊಸನಗರಕ್ಕೆ ಯಾರು ಹೋಗಲ್ಲ, ಯಾಕೆಂದ್ರೆ ದೂರ ಅಂತ. ಹಾಗಾಗಿ ಆಮೇಲೆ ಹೋದಾಗ ನಾವು ಬಂದಾಗ ತಾಲೂಕ್ ಕಚೇರಿಗಳ ಕೆಲಸವನ್ನು ಸಮೇತ ತೀರ್ಥಹಳ್ಳಿ ತಾಲೂಕು ಆದ್ರೆ ನಮಗೆ ಅಲ್ಲಿ ಹೋದಾಗ್ಲೇ ನಾವು ಏನೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ. ನಮ್ಮ ಮಕ್ಕಳು ಈ ಗ್ರಾಮದ ಮಕ್ಕಳು ಸಮೇತ ಅಲ್ಲಿ ನಿರಂತರವಾಗಿ ತೀರ್ಥಹಳ್ಳಿಗೆ ಹೋಗ್ತಾ ಬರೋದ್ರಿಂದ ಬೇಕಾದಂತ ಸಣ್ಣ ಪುಟ್ಟ ಕೆಲಸಗಳನ್ನು, ಕಚೇರಿ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿ ವರ್ಗದವರಲ್ಲಿ ಕೇಳೋದೇನಿದ್ರೆ, ಈ ಸುಳ್ಗೋಡು ಗ್ರಾಮ ಪಂಚಾಯಿತಿಯನ್ನ ತೀರ್ಥಹಳ್ಳಿ ತಾಲೂಕಿಗೆ ಸೇರಿಸೋದು ಅತ್ಯಂತ ಸೂಕ್ತವಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಸರಿಗ ತಮ್ಮ ಸದಸ್ಯರ ಅವಧಿ ಮುಗಿದು ಹೋಗಿದೆ. ಸದಸ್ಯರ ಅವಧಿ ಮುಗಿದ ನಂತರ ಇವತ್ತು ಪಂಚಾಯತಿ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದೆ, ಸವಾಲುಗಳು ಯಾವ ರೀತಿ ಎದುರಾಗ್ತಾ ಇರಬಹುದು ಪಂಚಾಯತಿಗಳಿಗೆ ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಕೊಡ್ತೀರಿ? ಪಂಚಾಯತಿ ಅವಧಿ ಮುಗಿದ ನಂತರದಲ್ಲಿ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಇದ್ದಾಗ ಯಾಕೆ ನಡೀತಿತ್ತು ಅದೇ ರೀತಿಯಲ್ಲಿ ನಡೀತಾ ಇದೆ. ಆದ್ರೆ ಬರುವಂತ ಅನುದಾನಗಳು ಈಗ ನಮ್ಗೆ ಗೊತ್ತಿರುವಂಗೆ 15 ಫೈನಾನ್ಸ್, ನಾನು ಸದಸ್ಯನಾಗಿರುವಾಗ್ಲೇ
ಹ್ಮ್. 2 ವರ್ಷಗಳಿಂದ 15 ಫೈನಾನ್ಸ್ ಹಣ ಬಂದಿಲ್ಲ. ಹ್ಮ್ ಹ್ಮ್ ನನ್ನದಂತಲ್ಲ, ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಇಲ್ಲಿ ತಲೆ ದೂರ ಇರುವಂತ ಒಂದು ಸಮಸ್ಯೆ ಇದೆ. ಹ್ಮ್. ಹಾಗಾಗಿ ನಾನು ಹೇಳ್ತಿರೋದು ಆ 15 ಫೈನಾನ್ಸ್ ಹಣವನ್ನ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗಬೇಕು. ಇಲ್ಲ ಅಂದ್ರೆ ಪಂಚಾಯತಿಗಳಲ್ಲಿ ಅಭಿವೃದ್ಧಿಗಾಗಿ ಮಾಡಿದ ಕೆಲಸಗಳಿಗೆ ಇನ್ನೂ ಅನುದಾನವನ್ನು ಕೊಟ್ಟಿಲ್ಲ. ಒಂದಿಷ್ಟು ಕಾಮಗಾರಿಗಳು ಮಾಡಿದೀವಿ ನಾವು. ನಾವು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಕೂತಾಗ್ಲೇ ಒಂದಿಷ್ಟು ಕೆಲಸಗಳನ್ನು ಮಾಡಿದೀವಿ, ಅವಕ್ಕಿನ್ನೂ ಬಿಲ್ ಆಗಿಲ್ಲ, ಪಾವತಿ ಆಗಿರಲ್ಲ. ಹಾಗಾಗಿ ಅದರಿಂದ ಸಮಸ್ಯೆ ಆಗಿದೆ ಗ್ರಾಮದಲ್ಲಿ. ಮತ್ತೆ ನಮಗೆ ಮೇಜರ್ ಸಮಸ್ಯೆ ಅಂದ್ರೆ ಇಲ್ಲಿವರೆಗೂ ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ವಿದ್ಯುತ್ ದೀಪಗಳ ನಿರ್ವಹಣೆ. ಅದಕ್ಕೆ ನಮಗೆ ಬೇಕಾಗಿತ್ತು, ವಿದ್ಯುತ್ ದೀಪಗಳ ನಿರ್ವಹಣೆಗೆ ಬೇಕಾದ್ರೆ ನಮಗೆ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಕನಿಷ್ಠ ಅಂದ್ರೆ 2.5 ಲಕ್ಷ ಬೇಕಾಗುತ್ತೆ. ನಮ್ಮ ಗ್ರಾಮದ ರೆವಿನ್ಯೂ ಅಂದ್ರೆ ಕಂದಾಯ ಸಂಗ್ರಹಣೆ ಆಗದೆ ಅತ್ಯಂತ ಪುಟ್ಟ ಗ್ರಾಮಗಳು, ಇಲ್ಲಿ ಬಡತನದ ಇರುವಂತ ಜನಗಳು. ಹಾಗಾಗಿ ಸಣ್ಣ ಪುಟ್ಟ ಮನೆಗಳು ಇರೋದು ಬಿಟ್ಟರೆ ಯಾವುದೇ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಇಲ್ಲ, ಯಾವ ಫ್ಯಾಕ್ಟ್ರಿಗಳು ಇಲ್ಲ, ಅದರಿಂದ ರೆವಿನ್ಯೂ ಬರಲ್ಲ. ಹಾಗಾಗಿ ನಮಗೆ ಬರೋದು ಟೋಟಲಿ ಒಂದು 3 ಲಕ್ಷ ರೂಪಾಯಿ ರೆವಿನ್ಯೂ ಬರುತ್ತೆ. ಅದ್ರಲ್ಲಿ 2.5 ಲಕ್ಷ ರೂಪಾಯಿ ನಾವು ಇದಕ್ಕೆ ಕಟ್ಟಬೇಕಾಗ್ತದೆ. ಕೊನೆಯದಾಗಿ ನಮ್ಮ ಮಾಧ್ಯಮ ವೀಕ್ಷಿಸ್ತಕ್ಕಂಥ ಜನಗಳಿಗೆ ಹಾಗೂ ಈ ಒಂದು ಗ್ರಾಮಸ್ಥರಿಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಮಾಧ್ಯಮ ಮಿತ್ರರಲ್ಲಿ ನಾನು ಹೇಳೋದಿಷ್ಟೇ, ಯಾಕೆಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಂತ ಸಮಸ್ಯೆಗಳು ಬೇಕಾದಷ್ಟು ಇದಾವೆ. ನಾನು ಈಗ ನನ್ನ ಗ್ರಾಮದ ವಿಚಾರದ ಈ 1-2 ಸಬ್ಜೆಕ್ಟ್ ಗಳನ್ನು ಮಾತಾಡಿದ್ವಿ ಬಿಟ್ರೆ, ಜ್ವಲಂತ ಸಮಸ್ಯೆಗಳ ವಿಚಾರವನ್ನು ಹೇಳ್ಬೇಕಂದ್ರೆ ದೊಡ್ಡದೊಂದು ಪಟ್ಟಿನೇ ಇದೆ. ಎಲ್ಲೋ ಪಟ್ಟಣ ಪ್ರದೇಶದಲ್ಲಿ ಇರುವಂತ ವಿಚಾರಗಳನ್ನೇ ದೊಡ್ಡ ಮಾಧ್ಯಮ ವರ್ಗದವರು ಎಲ್ಲೋ ಹೈಲೈಟ್ ಗಳನ್ನ ಮಾಡ್ತಾರೆ. ಗ್ರಾಮೀಣ ಪ್ರದೇಶಕ್ಕೆ ಬರ್ತಿರೋ ಸಂಖ್ಯೆ ಕಮ್ಮಿ ಆಗಿದೆ. ಗ್ರಾಮೀಣದಲ್ಲಿ ಇನ್ನು ಗ್ರಾಮೀಣ ಪ್ರದೇಶ ಕುಗ್ರಾಮಗಳಿಗೆ ಹೋಗಿ ಅಲ್ಲಿರುವಂತಹ ಸಮಸ್ಯೆಗಳನ್ನ ಅರಿವು ಮಾಡ್ಕೊಳ್ಳೋದ್ರ ಕಡೆ ನೀವು ಇವತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಬಂದಿದ್ದೀರಲ್ಲ, ಮೊದಲನೇದಾಗಿ ನಾನು ನಿಮಗೆ ಅಭಿನಂದನೆ ಹೇಳ್ತೀನಿ. ಯಾಕೆಂದ್ರೆ ನಿಜವಾಗ್ಲೂ ನನ್ನಂತ ಈ ಗ್ರಾಮ ಪಂಚಾಯತಿ ಅಂತಲ್ಲ, ಎಲ್ಲಾ ಗ್ರಾಮಗಳಲ್ಲೂ ಸಮಸ್ಯೆ ಆಳಕ್ಕಿಳಿಬೇಕು. ಜ್ವಲಂತ ಸಮಸ್ಯೆ ಆಳಕ್ಕಿಳಿದಾಗ ಮಾತ್ರ ಜಗಜ್ಜಾಹೀರಾಗುತ್ತೆ. ಏನು ಸಮಸ್ಯೆ ಇದೆ ಅನ್ನೋದು ಜಗಜ್ಜಾಹೀರಾಗುತ್ತೆ. ಎಲ್ಲಿ ನೋಡಿ, ಈಗ BBMP ಅಲ್ಲಿ ನೋಡ್ರೆ, ಬೆಂಗಳೂರಲ್ಲಿ BBMP ಆ ವಾರ್ಡಿಗೆ ಒಬ್ಬ ಕೌನ್ಸಿಲರ್ ಇರ್ತಾನೆ. ಅದೇ ವಾರ್ಡ್ 8-9 ಕಿಲೋಮೀಟರ್ ಒಳಗೆ ಒಬ್ಬ MLA ಬರ್ತಾನೆ. ಅದೇ 15 ಕಿಲೋಮೀಟರ್ಗೆ ಹೋದ್ರೆ ಒಂದು MP ಬರ್ತಾನೆ. ಅನುದಾನಗಳ ಸುರಿಮಳೆನೇ ಬೀಳುತ್ತೆ. ಆದ್ರೆ ಗ್ರಾಮ ಪಂಚಾಯತಿಗಳ ವಿಸ್ತೀರ್ಣ, ನನ್ನ ಗ್ರಾಮದಲ್ಲಿ ಈಗ 2.5 ಪಾಪ್ಯುಲೇಷನ್ 2,500 ಜನ ಇದೀವಿ. ಈಗ ವಿಸ್ತೀರ್ಣ ನೋಡ್ರೆ ಒಂದು 60ರಿಂದ 70 ಕಿಲೋಮೀಟರ್ ವಿಸ್ತೀರ್ಣವನ್ನ ಬರುತ್ತೆ. ಆದ್ರೆ ನಮಗೆ ಬರುವಂತ ಅನುದಾನ 12 ಲಕ್ಷ ಒಂದು ಗ್ರಾಮ ಪಂಚಾಯತಿ 15 ಫೈನಾನ್ಸ್ ಅಲ್ಲಿ. ಅದರಲ್ಲಿ SC ST 25, ಅಂಗವಿಕಲರು 5, ಆಮೇಲೆ ನೈರ್ಮಲ್ಯ 30%, ಈ ಕುಡಿಯೋ ನೀರಿಗೆ 30%, ಹಿಂಗೆ ಎಲ್ಲ ಡಿವೈಡ್ ಮಾಡಿದಾಗ ಸ್ವಾಭಾವಿಕವಾಗಿ ಆ ಪಂಚಾಯತಿಯಲ್ಲಿ ಏನೋ ಸಮಸ್ಯೆ ಇತ್ತಂದ್ರೆ ಒಂದು ಸದಸ್ಯ ಎಲ್ಲರೂ ಒಂದ್ ಕಡೆ ಒಂದು 50,000 ಇಟ್ಟು ಸಮಸ್ಯೆ ಬಗೆಹರಿಸಬಹುದು ಬಿಟ್ರೆ ದೊಡ್ಡ ಮಟ್ಟದ ಅನುದಾನ ಏನು ಸಿಕ್ಕಲ್ಲ. ಹಾಗಾಗಿ ಈ ರೀತಿ ಮಾಧ್ಯಮ ವರ್ಗದವರು ಅಲ್ಲಿಗೆ ಹೋಗಿ ಆ ಕುಗ್ರಾಮಗಳಿಗೆ ಹೋಗಿ ಸಮಸ್ಯೆಯನ್ನು ಎಳೆಯುವಂತ ಪ್ರಯತ್ನ ನೀವು ಮಾಡ್ತಿದ್ದೀರಲ್ಲ, ನಿಮಗೆ ಹ್ಯಾಂಡ್ಸ್ ಅಪ್ ಹೇಳ್ತೀನಿ ನಾನು. ಓಕೆ ಸರ್, ತುಂಬಾ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.